ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಮನುಷ್ಯ ದುಃಖದಲ್ಲಿದ್ದಾಗ ಭಗವಂತನನ್ನು ನೆನಪು ಮಾಡ್ಕೊಳ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಜಪ ತಪ ಕ್ರಿಯೆ ಆದಿಗಳನ್ನು ಮಾಡಿಸ್ತಾನೆ, ಪೂಜಿಸ್ತಾನೆ. ಆಗ ಮನುಷ್ಯನಿಗೆ ಅನಿಸೋದುಂಟು, ನಮ್ಮ ಪ್ರಾರ್ಥನೆ, ನಮ್ಮ ಕೂಗು, ನಮ್ಮ ನೋವು ಭಗವಂತ ಕೇಳಿಸ್ಕೊಳ್ತಾ ಇದ್ದಾನಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆ ಮನಸ್ಸಲ್ಲಿ ಬರುತ್ತೆ. ಇದಕ್ಕೆ ಬೇಹದ್ ಜ್ಞಾನದಲ್ಲಿ ಬಾಪೂಜಿಯವರು ಈ ರೀತಿ ಹೇಳ್ತಾರೆ. ಆತ್ಮರು ದುಃಖದಲ್ಲಿದ್ದಾಗ ಶಿವ ಶಂಕರರನ್ನು ಪ್ರಾರ್ಥನೆ ಮಾಡ್ತಾನೆ, ಮಹಾಕಾಳಿಯನ್ನು ಆರಾಧನೆ ಮಾಡ್ತಾನೆ. ಹೀಗೆ ಅನೇಕ ದೇವಿ ದೇವತೆಯರನ್ನು ಸ್ಮರಿಸ್ಕೊಳ್ತಾನೆ, ಪೂಜೆ ಮಾಡ್ತಾರೆ. ಆದರೆ ಶಿವ ಮತ್ತು ಶಂಕರ ಬೇರೆ ಬೇರೆ ಅನ್ನೋದೇ ಜನಕ್ಕೆ ತಿಳಿದಿಲ್ಲ. ಪರಮಾತ್ಮ ಅಂದರೆ ಆತ್ಮಗಳ ಪಿತ. ಮೊದಲು ಪರಮಾತ್ಮ ಎಂದರೆ ಯಾರು ಎನ್ನುವುದನ್ನು ತಿಳಿದುಕೊಳ್ಬೇಕು. ಈ ಪರಮಾತ್ಮ ನಿರಾಕಾರನಾಗಿದ್ದಾನೆ. ನಾವು ಯಾರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ, ಯಾರನ್ನು ಪೂಜಿಸುತ್ತಿದ್ದೇವೆ? ಪರಮಾತ್ಮ ಎಂದರೆ ಈ ಬ್ರಹ್ಮಾಂಡದ ಶಿವನನ್ನು ಪೂಜಿಸುತ್ತಿದ್ದೇವಾ ಅಥವಾ ಗ್ಯಾಲಕ್ಸಿಯ ಪರಮಾತ್ಮನಾದ ಮಹಾಶಿವನನ್ನು ಪೂಜೆ ಮಾಡ್ತಾ ಇದ್ದೀವಾ ಅಥವಾ ಯೂನಿವರ್ಸ್ನ ಪರಮಾತ್ಮ ಮಹಾಶಿವನನ್ನು ಪೂಜೆ ಮಾಡ್ತಾ ಇದ್ದೀವಾ? ಇದನ್ನು ಮೊದಲು ತಿಳ್ಕೊಳ್ಬೇಕು. ಗೀತೆಯಲ್ಲಿ ಕೃಷ್ಣನು ಕೂಡ ಹೇಳ್ತಾನೆ, ನಾನು ಜಪ ತಪ ಮಾಡುವುದರಿಂದ ಸಿಗೋದಿಲ್ಲ, ನಾನು ಕೇವಲ ಜ್ಞಾನದಿಂದ ಮಾತ್ರ ನೀವು ನನ್ನನ್ನು ಪಡೆಯಬಹುದು ಎಂದಿದ್ದಾನೆ ಕೃಷ್ಣ. ನೀವು ಪೂಜಿಸುವಂಥ ದೇವಿ ದೇವತೆಯರೆಲ್ಲ ಈಗ ಸಾಮಾನ್ಯ ಮನುಷ್ಯರಾಗಿ ಬಿಟ್ಟಿದ್ದಾರೆ. ಆತ್ಮಶಕ್ತಿ ಕುಂದಿದಾಗ ದೇವತೆಗಳು ಸಹ ಮನುಷ್ಯರಾಗುತ್ತಾರೆ ಎಂದು ಬಾಪೂಜಿಯವರು ಹೇಳ್ತಾರೆ. ನೀವು ಪೂಜಿಸುತ್ತಿರುವ ದೇವಿ ದೇವತೆಯರಲ್ಲಿ ಈಗ ಶಕ್ತಿಯೇ ಇಲ್ಲ. ಹೀಗಿರುವಾಗ ಅವರು ನಿಮ್ಮ ಪ್ರಾರ್ಥನೆ, ನಿಮ್ಮ ಪೂಜೆಗೆ ಹೇಗೆ ತಾನೇ ಉತ್ತರಿಸಲು ಸಾಧ್ಯ? ಯಾರು ನಿಮ್ಮ ಪ್ರಶ್ನೆಗೆ ಉತ್ತರ ನೀಡುವವರಿದ್ದಾರೋ ಅವರನ್ನು ನೀವು ತಿಳಿದುಕೊಳ್ಳಬೇಕು. ನಿಮ್ಮ ಆತ್ಮನ ಸೃಷ್ಟಿಕರ್ತನನ್ನು ನೀವು ತಿಳಿದುಕೊಳ್ಳಬೇಕು. ನಿಮ್ಮ ಪೂಜೆ ಪ್ರಾರ್ಥನೆಗೆ, ನಿಮ್ಮ ಸಂಕಲ್ಪಕ್ಕೆ ಉತ್ತರ ಕೊಡುವವನು ನಿಮ್ಮ ಆತ್ಮನ ಸೃಷ್ಟಿಕರ್ತ. ಆದರೆ ನಾವು ನಮ್ಮ ಆತ್ಮನ ಸೃಷ್ಟಿಕರ್ತ ಪಿತನನ್ನು ತಿಳಿದುಕೊಂಡಿಲ್ಲ. ಈ ಕತೆ ಹೇಗಿದೆ ಅಂದರೆ, ನಮ್ಮ ಕೆಲಸ ಆಗಬೇಕಿರುವುದು ದೊಡ್ಡ ಅಧಿಕಾರಿಯ ಕಡೆಯಿಂದ, ಆದರೆ ನಾವು ಚಪರಾಸಿಯ ಕಾಲು ಹಿಡಿದುಕೊಂಡು ಒದ್ದಾಡುತ್ತಿದ್ದೇವೆ. ಭಕ್ತಿ ಮಾರ್ಗದ ಕತೆ ಈ ರೀತಿಯೇ ಆಗಿದೆ. ನಾವು ಯಾರನ್ನು ಪೂಜಿಸುತ್ತಿದ್ದೇವೋ, ದೇವ ಯಕ್ಷ ಗಂಧರ್ವ ಯಾರೇ ಇರಲಿ, ಅವರೆಲ್ಲ ಈಗ ಮನುಷ್ಯ ಜನ್ಮದಲ್ಲಿದ್ದಾರೆ. ನಮ್ಮ ಪ್ರಾರ್ಥನೆ ಅವರಿಗೆ ಕೇಳಿಸುತ್ತಿಲ್ಲ. ಆದರೆ ನಾವು ಭಕ್ತಿ ಭಾವದಿಂದ ಮಾಡುವ ಪೂಜೆಗೆ ಫಲವಿದೆ. ಅಂದರೆ ಎಷ್ಟು ಭಾವದಿಂದ ಪ್ರಾರ್ಥಿಸುತ್ತಾರೆಯೋ ಅಷ್ಟು ಬಾಡಿಗೆ ಸಿಗುತ್ತದೆ ಎಂದು ಬಾಪೂಜಿಯವರು ಹೇಳ್ತಾರೆ. ಅಂದರೆ ನಿಮ್ಮ ಭಾವಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತದೆ. ಅಂದರೆ ಪೂಜೆ ಪ್ರಾರ್ಥನೆಯಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಯಾವುದೂ ಸಹ ವ್ಯರ್ಥವಾಗುವುದಿಲ್ಲ. ದಾನ ಧರ್ಮ ಪುಣ್ಯದ ಕೆಲಸದಿಂದಲೂ ಸಹ ನೆಮ್ಮದಿ ಸಿಗುತ್ತದೆ. ಮತ್ತು ಈ ರೀತಿಯ ಭೌತಿಕ ಕರ್ಮಗಳನ್ನು ಮಾಡಿದಾಗ ಇದರ ಫಲ ಈ ಜನ್ಮದಲ್ಲಿ ಅಲ್ಲದಿದ್ದರೂ ಇನ್ನೊಂದು ಜನ್ಮದಲ್ಲಿ ಮುಂದೆ ಎಲ್ಲೋ ಒಂದು ಕಡೆ ಸಿಗಲಿಕ್ಕೇ ಬೇಕು. ಅಂದರೆ ಭೌತಿಕದಲ್ಲಿ ಪುಣ್ಯವಾಗಲಿ ಪಾಪವಾಗಲಿ ಏನು ಮಾಡಿದರೂ ಅದನ್ನು ಅನುಭವಿಸುವ ಸಲುವಾಗಿ ಮತ್ತೆ ಹುಟ್ಟಿ ಬರಲೇಬೇಕು. ಹೀಗಾಗಿ ಭಗವಂತನನ್ನು ನಾವು ಜ್ಞಾನದಿಂದ ತಿಳಿದುಕೊಳ್ಬೇಕು. ಹಾಗಾದರೆ ಎಲ್ಲ ಆತ್ಮಗಳ ಸೃಷ್ಟಿಕರ್ತ ಫೈನಲ್ ಅಥಾರಿಟಿಯನ್ನೇ ನಾವು ಪ್ರಾರ್ಥಿಸಿದಾಗ, ಅವನನ್ನು ಧ್ಯಾನಿಸಿದಾಗ, ಅಂದರೆ ಆತ್ಮದ ಸ್ವರೂಪದಲ್ಲಿ ಇದ್ದುಕೊಂಡು ಧ್ಯಾನಿಸುತ್ತಾ ಹೋದರೆ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ. ಆದರೆ ಅವನೊಂದಿಗೆ ಯೋಗ ಅಂದರೆ ಧ್ಯಾನ ಹೇಗೆ ಮಾಡಲು ಸಾಧ್ಯ? ಅದಕ್ಕೆ ಮೊದಲು ಆ ಭಗವಂತ ಎಲ್ಲಿದ್ದಾನೆ ಎಂದು ತಿಳಿದುಕೊಳ್ಳಬೇಕು. ಕ್ರಿಯೇಟರ್ ಯಾರು? ಕ್ರಿಯೇಟರ್ ಆಫ್ ಮಲ್ಟಿವರ್ಸ್, ಯೂನಿವರ್ಸ್, ಅದಕ್ಕೂ ಮೇಲಿರುವಂತಹ ಬ್ರಹ್ಮಾಂಡಗಳು, 200 ಕಲಾದ ಬ್ರಹ್ಮಾಂಡ, 300, 400, 1000 ಕಲಾದ, ಹೀಗೆ ಮೇಲೆ ಮೇಲೆ ಬ್ರಹ್ಮಾಂಡಗಳು ಹೇಗೆ ರಚನೆಯಾದವು? ಅವನು ಯಾರು? ಆ ರಚನಾಕಾರ ಯಾರು? ಇದನ್ನೆಲ್ಲ ತಿಳಿಯಲು ಜ್ಞಾನ ಸಾಗರದಲ್ಲಿ ಮುಳುಗಬೇಕು.
ದೇವರು ಎಲ್ಲಿದ್ದಾನೆ ಎಂಬ ಪ್ರಶ್ನೆಗೆ ಸಾಧು ಸಂತರ ಮತ್ತು ಒಬ್ಬೊಬ್ಬ ಭಕ್ತರ ಉತ್ತರ ಒಂದೊಂದು ರೀತಿ ಸಿಗುತ್ತದೆ. ಇದಕ್ಕೆ ಉತ್ತರ ಶಾಸ್ತ್ರಗಳಲ್ಲಿಯೂ ಸಹ ಇದೆ. ಆದರೆ ಬಾಪೂಜಿಯವರ ದಿವ್ಯ ಜ್ಞಾನ ದೃಷ್ಟಿಯಿಂದ ಬರುವಂತಹ ಉತ್ತರ ಸಂಪೂರ್ಣ ಜ್ಞಾನ ಮಾರ್ಗದಿಂದ ಬಂದ ಉತ್ತರವಾಗಿರುತ್ತದೆ. ಬಾಪೂಜಿಯವರಿಂದ ಸಾಮಾನ್ಯ ಉತ್ತರ ನಿರೀಕ್ಷೆ ಮಾಡುವಂತೆಯೇ ಇಲ್ಲ. ಇವರಿಂದ ಬರುವ ಉತ್ತರ ಬಹಳ ಉನ್ನತ ಜ್ಞಾನದಿಂದ ಕೂಡಿದ್ದು ಬಹಳಷ್ಟು ಜನರಿಗೆ ಇದು ತಕ್ಷಣ ಅರ್ಥವಾಗುವುದೂ ಇಲ್ಲ. ಒಟ್ಟಾರೆ ಈ ಒಂದು ಪ್ರಶ್ನೆಗೆ ಉತ್ತರವೆಂದರೆ, ಭಗವಂತ ನಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳಬೇಕೆಂದರೆ ಬಹಳ ಪುರುಷಾರ್ಥವನ್ನು ಮಾಡಬೇಕು. ಭಗವಂತನವರೆಗೆ ನಮ್ಮ ಪ್ರಾರ್ಥನೆ ತಲುಪಬೇಕು ಎಂದರೆ ಋಷಿ ಮುನಿಗಳಾಗಲಿ ದಾನವರೇ ಇರಲಿ ಸಾವಿರಾರು ವರ್ಷಗಳ ತಪಸ್ಸು ಮಾಡುತ್ತಿದ್ದರು ಎನ್ನುವುದನ್ನು ನಾವು ಶಾಸ್ತ್ರಗಳ ಮೂಲಕ ತಿಳಿದುಕೊಂಡಿದ್ದೇವೆ. ಬಾಪೂಜಿಯವರು ಹೇಳ್ತಾರೆ, ನಮ್ಮ ಶಾಸ್ತ್ರಗಳಲ್ಲಿ ಕೇವಲ ನಮ್ಮ ಬ್ರಹ್ಮಾಂಡದ ಕಥೆಗಳಿವೆ. ನಮ್ಮ ಒಂದು ಬ್ರಹ್ಮಾಂಡಕ್ಕೆ ಸಂಬಂಧಿಸಿದ ಜ್ಞಾನವಿದೆ. ಬ್ರಹ್ಮಾಂಡ ಅನ್ನುವುದು ಒಂದೇ ಇಲ್ಲ, ಅನಂತ ಬ್ರಹ್ಮಾಂಡಗಳಿವೆ. ಶಾಸ್ತ್ರಗಳಲ್ಲಿ ಅನಂತ ಕೋಟಿ ಬ್ರಹ್ಮಾಂಡ ಎಂಬ ಒಂದು ಮಾತು ಸಿಗುತ್ತದೆ ಅಷ್ಟೇ. ಆದರೆ ಒಂದು ಬ್ರಹ್ಮಾಂಡದ ಅಂದರೆ ನಾವಿರುವಂತಹ ಬ್ರಹ್ಮಾಂಡದ ಇತಿಹಾಸ ಮಾತ್ರ ನಮ್ಮ ಶಾಸ್ತ್ರದಲ್ಲಿ ತಿಳಿಸಲಾಗಿದೆ. ಒಂದು ಬ್ರಹ್ಮಾಂಡದ ಬ್ರಹ್ಮ ವಿಷ್ಣು ಶಂಕರನ ಕಥೆಗಳು ನಮಗೆ ಶಾಸ್ತ್ರಗಳಲ್ಲಿ ಸಿಗುತ್ತವೆ. ಎಲ್ಲ ಬ್ರಹ್ಮಾಂಡ ಅಂದರೆ ನಶ್ವರ ಬ್ರಹ್ಮಾಂಡ ಮತ್ತು ಬೇಹದ್ ಅಂದರೆ ಅವ್ಯಕ್ತ ಬ್ರಹ್ಮಾಂಡಗಳ ಪರಮಪಿತನ ಕತೆ ಎಲ್ಲಿಯೂ ಸಹ ಸಿಗುವುದಿಲ್ಲ. ಎಲ್ಲ ವಿಷಯಗಳ ಬಗ್ಗೆ ಬಾಪೂಜಿಯವರ ವಿಡಿಯೋಗಳಿವೆ. ಅವುಗಳನ್ನು ನೋಡಿ ತಾವು ಬೇಹದ್ ಜ್ಞಾನದಲ್ಲಿ ಮುಳುಗಿ ಚಿಂತನ ಮಂಥನವನ್ನು ನಡೆಸಿದಾಗ ನಿಮಗೆ ಭಗವಂತ ಯಾರು, ಎಲ್ಲಿದ್ದಾನೆ ಎಂಬುದು ತಿಳಿಯುತ್ತದೆ. ಭಕ್ತಿ ಮಾರ್ಗದಿಂದ ಭಗವಂತನು ಒಲಿಯುವ ಸಮಯ ಈಗ ಇಲ್ಲವಾಗಿದೆ. ಸಮಯ ಬಹಳಷ್ಟು ಪರಿವರ್ತನೆಯಾಗಿದೆ. ಸಮಯಕ್ಕೆ ತಕ್ಕಂತೆ ಆತ್ಮರೂ ಕೂಡ ಪರಿವರ್ತನೆಯಾಗಬೇಕಿದೆ. ಎಲ್ಲ ಆತ್ಮರಲ್ಲಿ ಜ್ಞಾನವಿದೆ, ಆದರೆ ಅದನ್ನು ಜಾಗೃತಗೊಳಿಸುವಂಥ ಕೆಲಸ ಮಾಡಬೇಕಿದೆ. ಅದಕ್ಕಾಗಿ ಆತ್ಮಜ್ಞಾನ, ಬೇಹದ್ನ ಪರಮ ಜ್ಞಾನವನ್ನು ತಿಳಿದುಕೊಳ್ಳಿ. ನೀವು ನಿಮ್ಮ ಭಗವಂತನನ್ನು ಅರಿತುಕೊಳ್ಳಿ, ಆತ್ಮ ಜಾಗೃತಿಯನ್ನು ಮಾಡಿಕೊಳ್ಳಿ. ಪರಂ ಶಾಂತಿ. ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम